ನ್ಯೂಸ್ 42 ಕನ್ನಡ. ಮಹಿಳೆಯರ ಸಿಂಧೂರ ಅಳಿಸಿದವರಿಗೆ ಭಾರತೀಯ ಯೋಧರು ಪ್ರತ್ಯುತ್ತರ ನೀಡಿದ್ದಾರೆ. ಯೋಧರ ಸಹಾಯಕ್ಕೆ ತನ್ನ 1 ತಿಂಗಳ ಸಂಬಳವನ್ನ ದಾನ ಮಾಡಿದ ಪೊಲೀಸ್ ಪೇದೆ. ಪೊಲೀಸರೆಂದರೆ ಮೂಗು ಮುರಿಯುವ ಜನರ ಮಧ್ಯ ಇಲ್ಲೊಬ್ಬ ಪೇದೆ ತನ್ನ 1 ತಿಂಗಳ 50,000 ಹಣವನ್ನ ಆಪರೇಷನ್ ಸಿಂಧೂರದಲ್ಲಿ ಮೃತಪಟ್ಟ ಕುಟುಂಬಕ್ಕೆ ನೀಡಿದ್ದಾರೆ. ಹಾಗಿದ್ರೆ ಯಾರು ಈ ಪೊಲೀಸರು? ಇವರ ಬಗ್ಗೆ ಸಂಪೂರ್ಣವಾದ ವಿವರ ಎಲ್ಲಿದೆ ನೋಡಿ. ಮಾನವೀಯ ಗುಣವುಳ್ಳ ಪೊಲೀಸ್ ಪೇದೆ ಸಿಂಧೂರದಲ್ಲಿ ಮೃತಪಟ್ಟ ಕುಟುಂಬಕ್ಕೆ ತನ್ನ 1 ತಿಂಗಳ ಸಂಬಳ ದೇಣಿಗೆ. ಹೌದು, ರೇಷ್ಮೆ ನಗರಿ ರಾಮನಗರದಲ್ಲೊಬ್ಬ ಮಾನವೀಯ ಮೌಲ್ಯವುಳ್ಳ ಪೊಲೀಸ್ ಪೇದೆ ಇದ್ದಾರೆ. ಪೊಲೀಸ್ ಪೇದೆಯ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ತನ್ನ ಮೇ ತಿಂಗಳ 1 ತಿಂಗಳ ಸಂಬಳದಲ್ಲಿ 50,000 ದೇಣಿಗೆ ನೀಡಿದ್ದಾರೆ. ಮೂಲತಃ ರಾಮನಗರದ ಪಾದನಹಳ್ಳಿ ಗ್ರಾಮದ ನಿವಾಸಿಯಾಗಿರುವಂತಹ ಇವರು ಆಪರೇಷನ್ ಸಿಂಧೂರದಲ್ಲಿ ಮೃತರಾದ ಕುಟುಂಬಕ್ಕೆ ತನ್ನ 1 ತಿಂಗಳ ಸಂಬಳವನ್ನ ದೇಣಿಗೆಯ ರೂಪವಾಗಿ ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ರಾಮನಗರ ಎಸ್ಪಿಗೆ ಪತ್ರ ಬರೆದು ಮನವಿ ಮಾಡಿರುವಂತಹ ಇವರು ಆಪರೇಷನ್ ಸಿಂಧೂರದಲ್ಲಿ ಮೃತರಾದ ಕುಟುಂಬಕ್ಕೆ ಸಹಾಯ ಹಸ್ತ ಕೊಟ್ಟಿದ್ದಾರೆ. ನಮ್ಮ ಭಾರತೀಯ ಯೋಧರು ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದವರಿಗೆ ಬುದ್ಧಿ ಕಲಿಸಿದ್ದಾರೆ. ಈ ವೇಳೆ ಮೃತಪಟ್ಟ ಯೋಧ ಕುಟುಂಬಗಳಿಗೆ ನನ್ನ ಸಣ್ಣ ಅಳಿಲು ಕೊಡುಗೆಯನ್ನ ನೀಡುವುದಾಗಿ ಪೇದೆ ಹೇಳುತ್ತಾರೆ. ಈಗ ಈ ಮಾನವೀಯ ಮೌಲ್ಯವುಳ್ಳ ಪೊಲೀಸ್ ಪೇದೆ ಸಹಾಯ ಗುಣ ಮುಂದುವರೆದಿದ್ದು ರಾಮನಗರದ ಐಜೂರು ವೃತ್ತದ ಬಳಿ ವಿಶೇಷ ಚೇತನ ಯುವಕನಿಗೂ ಈ ಪೇದೆ ಸಹಾಯ ಮಾಡಿತು. ಪೇದೆಯ ಸಹಾಯಕ್ಕೆ ವಿಶೇಷ ಚೇತನ ಯುವಕ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ನಮಗೆ ಪೊಲೀಸಪ್ಪ ಒಂದು ಮೈ ಕೊಡ್ತಾರೆ, 2 ಜೋಡಿ ಬಟ್ಟೆ. ಹಂಗೆ ಅಂಥ ಪೊಲೀಸಪ್ಪ ನಮ್ಗೆ ಎಲ್ಲಿ ಸಿಗಲ್ಲ. ಈ ಕಡೆ ಹೋಗ್ಬೇಕಂದ್ರೆ ರೋಡ್ ದಾಟಿ ಕೊಡ್ತಾರೆ. ಅಂಥ ಪೊಲೀಸಪ್ಪ ಸಿಗಲ್ಲ ನಮಗೆ. ಭಗವಂತ ಒಳ್ಳೆದು ಮಾಡಿ ನಮ್ಮ ಪೊಲೀಸಪ್ಪಗೆ. ಪೊಲೀಸರೆಂದರೆ ಲಂಚ ಸ್ವೀಕರಿಸುವವರು, ಮಾನವೀಯತೆ ಕಡಿಮೆ ಎನ್ನುವವರ ಮಧ್ಯ ಈ ಮಾನವೀಯ ಗುಣವುಳ್ಳ ಪೇದೆಗೆ ಎಲ್ಲೆಡೆಯಿಂದ ಅಭಿನಂದನೆಯ ಮಹಾಪುರಾವೆ ಹರಿದು ಬಂದಿದೆ. ಇವರ ಈ ಮಾನವೀಯ ಗುಣ ಹೀಗೆ ಮುಂದುವರಿಯಲಿ ಎಂಬುದು ನಮ್ಮ ಆಶಯವಾಗಿದೆ. ನ್ಯೂಸ್ 42 ಕನ್ನಡ.